ನಮ್ಮ ಹೊಣೆ. ಯಾವುದೇ ವೀಲಿಂಗ್ ಮಾಡುವುದು, ಯಾವುದೇ ಟ್ರಿಪಲ್ ರೈಡಿಂಗ್, 4 ಜನ 5 ಜನ ಹೋಗೋದು, ಕಾರುಗಳು ಸ್ಕೂಟರ್ ಅತಿ ವೇಗವಾಗಿ ಓಡಿಸೋದು ಯಾವುದೂ ಸಹ ಮಾಡಬಾರದು. ಹಬ್ಬನ ವಿಜೃಂಭಣೆಯಾಗಿ ಮಾಡಬೇಕು. ನಿಮಗೂ ಸಹ ಅದು ಸಲ್ಲತಕ್ಕದ್ದಲ್ಲ. ಶಿರಾ ನಗರ ಪೊಲೀಸ್ ಠಾಣೆ ಪ್ರಕಟಣೆ. ये उपकार बढ़िया वैसे मानो जी वैसे करेंगे. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಸಿರಾ ಪಟ್ಟಣದ ಜನತೆಗೆ ಕೋರ್ತಾ, ನಾಳೆ ಭಾಳ ವಿಜೃಂಭಣೆಯಿಂದ ಸಿರಾ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದು, ಆ ಸಂಬಂಧ ನಾವು ಈ ದಿನ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ತುಕಡಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆ ರೂಟ್ ಮಾರ್ಚನ್ನು ಹಮ್ಮಿಕೊಂಡಿದ್ದು, ನಾಳೆ ಏನು ಈದ್ ಮಿಲಾದ್ ಪ್ರಯುಕ್ತ ಮೆರವಣಿಗೆ ಹೋಗ್ತಾ ಇದೆ ನಮ್ಮ ಸಿರಾ ಟೌನ್ನಲ್ಲಿ, ಆ ಮಾರ್ಗವನ್ನು ಇವತ್ತು ನಾವು ಪಥಸಂಚಲನವನ್ನು ಹಮ್ಮಿಕೊಂಡಿದ್ದು, ಸುಮಾರು ಅಧಿಕಾರಿ ಸಿಬ್ಬಂದಿಗಳು 500 ಜನ ಇದರಲ್ಲಿ ಸೇರಿರ್ತೀವಿ. ಇದರ ಉದ್ದೇಶ ನಾಳೆ ಸಾರ್ವಜನಿಕರು ಯಾವುದೇ ಆತಂಕವಿಲ್ಲದೆ, ಭಯವಿಲ್ಲದೆ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಬಹುದು ಅಂತ ಹೇಳ್ತಾ, ಅದೇ ರೀತಿ ಯಾವುದೇ ಕಾರಣಕ್ಕೂ ಯಾರೋ ಒಬ್ಬರು ಇಬ್ಬರು ಮಿಸ್ಚೀಫ್ಸು ಏನಾದರೂ ನಮ್ಮ ಸಾರ್ವಜನಿಕರ ಒಂದು ಭಾವನೆಗೆ ಧಕ್ಕೆ ಬರ್ತಕ್ಕಂತಹ ಯಾವುದೋ ಒಂದು ಬೇರೆ ದೇಶದ ಫ್ಲ್ಯಾಗನ್ನು ಆರಿಸ್ತಕ್ಕಂಥದ್ದು ಅಥವಾ ಸಾಂಗನ್ನು ನುಡಿಸ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ನಮ್ಮ ಸೋಷಲ್ ಮೀಡಿಯಾದಲ್ಲಿ ಅವುಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು, ಇವುಗಳನ್ನ ಮಾಡಿದ್ರೆ ನಾವು ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ಳಾಗ್ತೀವಿ. ನಮ್ಮದು ವಿಶೇಷವಾಗಿ ಸೋಷಲ್ ಮೀಡಿಯಾ ಒಂದು ಸೂಪರ್ವೈಸ್ ಮಾಡೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮದು ವಿಶೇಷ ತಂಡ ಇದೆ ನಮ್ಮ ಜಿಲ್ಲೆ ಮತ್ತು ಶಿರಾದಲ್ಲಿ. ಹಾಗಾಗಿ ಯಾರೇ ಈ ಸೋಷಲ್ ಮೀಡಿಯಾದಲ್ಲಿ ವಿಶೇಷವಾಗಿ ಫೇಸ್ಬುಕ್ಕು ಮತ್ತು ಟ್ವಿಟ್ಟರು ಮತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ಗಳಲ್ಲಿ ಯಾರು ಸಾರ್ವಜನಿಕರಿಗೆ ಒಂದು ಭಾವನೆಗೆ ಧಕ್ಕೆ ಉಂಟಾಗೋ ರೀತಿ ಅಥವಾ ದೇಶದ ಒಂದು ಹೆಸರಲ್ಲಿ ಧಕ್ಕೆ ಬರೋ ರೀತಿ ಯಾರು ನಡ್ಕೊಳ್ತಾರೆ ಅಥವಾ ವಿಡಿಯೋಗಳನ್ನು ಮಾಡಾಕ್ತಾರೆ, ಅಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಾಳೆ ಈದ್ ಮಿಲಾದ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇವೆ. ಈ ಈದ್ ಮಿಲಾದ್ ಪ್ರಯುಕ್ತ ವಿಶೇಷವಾಗಿ ಹುಡುಗರು, ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಟ್ರಿಬಲ್ ರೈಡ್ ಹೋಗ್ತಕ್ಕಂಥದ್ದು, ಬೈಕ್ ವೀಲಿಂಗ್ ಮಾಡ್ತಕ್ಕಂಥದ್ದು, ಅದು ಅವರ ದೃಷ್ಟಿಯಿಂದನೂ ಕೂಡ ಸುರಕ್ಷಿತವಾದದ್ದಲ್ಲ. ಮತ್ತು ಅವರನ್ನು ನಂಬಿ ಅವರ ತಂದೆ ತಾಯಿ ಮತ್ತು ಅವನ ಹೆಂಡತಿರು ಎಲ್ಲ ಇರ್ತಾರೆ ಮನೆಯಲ್ಲಿ. ಹಾಗಾಗಿ ಯಾರೂ ಯುವಕರು ಟ್ರಿಬಲ್ ರೈಡಿಂಗ್ ಹೋಗ್ತಕ್ಕಂಥದ್ದು, ವೀಲ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅಂಥವ್ರ ವಿರುದ್ಧ ಕೂಡ ನಾವು ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅಂತ ಹೇಳಿ ಈ ಮೂಲಕ ತಿಳಿಸ್ತೇನೆ. ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಕೇ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.